अस्सलाम वालेकुम नमस्ते फ्रेंड ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇಲ್ಲಿ ನೋಡ್ರಿ ಬೆಳಗ್ಗೆ ಯಾವ ಥರ ಮೋಡ ಬಂದಿದೆ ಅಂತ ಆಕಾಶದಲ್ಲಿ. ಇದು ಶುಕ್ರವಾರದ ಫ್ರೆಂಡ್ಸ್ ವಿಡಿಯೋ, ಇದು ವ್ಲಾಗ್ ಮಾಡಿದ್ದು. ನ್ಯೂಸ್ನಲ್ಲಿ ಹೇಳ್ತಾ ಇದ್ರು 16-17ಕ್ಕೆ ಮಳೆ ಬರುತ್ತೆ ಅಂತ. ಬರುತ್ತೆ ಏನು ಅನ್ಸತ್ತೆ ಗೊತ್ತಿಲ್ಲ. ಬರ್ರಿ ಫ್ರೆಂಡ್ಸ್ ನಾಷ್ಟ ಮಾಡೋಣ. ಏನು ನಾಷ್ಟ ಮಾಡ್ತಾ ಇದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಅದ್ರ ಮುಂಚೆ ಇಲ್ಲಿ ಮಸಾಲೆ ಕಟ್ ಮಾಡಿದ್ದೀನಿ ಫ್ರೆಂಡ್. ಏನೇನು ಅಂತ ನೀವೇ ನೋಡ್ಕೊಳ್ಳಿ. ಒಂದು ಈರುಳ್ಳಿ ಕಟ್ ಮಾಡಿದ್ದೀನಿ, ಆಮೇಲೆ ಬೆಳ್ಳುಳ್ಳಿಗೆ ಜಜ್ಜಿ ಕಟ್ ಮಾಡಿರೋದು. ಇದು ಕೊಬ್ಬರಿ ತುರಿ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಆಮೇಲೆ ಕೊತ್ತಂಬರಿ ಕಟ್ ಮಾಡಿದ್ದೀನಿ. ಆಪ್ಷನಲ್ ಟೊಮ್ಯಾಟೊ, ಇದು ಅರ್ಧನೇ ಹಾಕಿರೋದು, ಅರ್ಧ ಫ್ರಿಜ್ನಲ್ಲಿ ಇಟ್ಟಿದ್ದೀನಿ ಟೊಮ್ಯಾಟೊ. ಆಮೇಲೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಕಟ್ ಮಾಡಿದ್ದೀನಿ. ಒಂದೇ ಒಂದು ನಾನು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಇದಕ್ಕೆ ಆಮೇಲೆ ಇದು ಹುಣಸೆ ಹಣ್ಣಿನ ರಸ ಫ್ರೆಂಡ್. ನೀವು ಅದಕ್ಕೆ ನಾನು ಖಾರದ ಪುಡಿನೂ ಹಾಕ್ತೀನಿ. ನೀವು ಬೇಕಾದರೆ ಹಸಿಮೆಣಸಿನ್ಕಾಯಿ ಜಾಸ್ತಿನೂ ಹಾಕ್ಬೋದು, ನಿಮ್ಗೆ ಇಷ್ಟ ಅದು. ಇಲ್ಲಿ ನೋಡಿ ಕಡಾಯಿ ತೊಳೆದು ಚೆನ್ನಾಗಿ ಕ್ಲೀನಾಗಿ ಇಟ್ಟಿದ್ದೀನಿ. ಅದು ಇನ್ನೂ ನೀರಿದೆ, ಅದರಲ್ಲೇ ನಾನು ಆಯಿಲ್ ಹಾಕಿದೆ ಫ್ರೆಂಡ್ಸ್. ಯಾಕಂದರೆ ಕೆಳಗಡೆ ನೀರು ಪೂರ್ತಿ ಹೋಗಿತ್ತು, ಅದಕ್ಕೆ ಹಾಕಿದೆ ನಾನು ಎಣ್ಣೆ. ಇಲ್ಲಿ ನೋಡ್ರಿ ಜೀರಿಗೆ ಪುಡಿ, ಹಲ್ದಿ ಪೌಡರ್, ಆಮೇಲೆ ಜೀರಿಗೆನೂ ಇದೆ. ಇದು ಸಾಸಿವೆ ಕಾಳು ಫ್ರೆಂಡ್ಸ್. ಇದು ಹಿಂಗು ಫ್ರೆಂಡ್ಸ್. ನಾನು ಏನು ಮಾಡ್ತಾಯಿದ್ದೀನಿ ಅಂತ ಇನ್ನೂ ಹೇಳಿಲ್ಲ. ನಾನು ಮಾಡ್ತಾ ಇರೋದು ಬೇಸನ್ ಫ್ರೆಂಡ್. ನಾವು ಬೇಸನ್ನೇ ಅನ್ನೋದು ಇದಕ್ಕೆ. ಬೇಸನ್ ಮತ್ತು ಅಕ್ಕಿ ರೊಟ್ಟಿ ಜೊತೆ ತಿನ್ನೋದಿದು. ಇಲ್ಲಿ ನೋಡ್ರಿ ಎಣ್ಣೆ ಬಿಸಿ ಆಯಿತು, ಅದರಲ್ಲಿ ನಾನು ಅರ್ಧ ಚಮಚದಷ್ಟು ಸಾಸಿವೆ ಕಾಳು ಹಾಕಿದೆ. ಆಮೇಲೆ ಅದರಲ್ಲಿ ಕರಿಬೇವು ಸೊಪ್ಪು ಹಾಕಿದೆ. ಈಗ ನಾನು ಒಂದು ಸ್ವಲ್ಪ ಚುಟ್ಕಿದಷ್ಟು ಹಿಂಗೆ ಹಾಕ್ತಾಯಿದ್ದೀನಿ ಫ್ರೆಂಡ್. ಯಾಕಂದರೆ ನಾನು ಕಡಲೆ ಹಿಟ್ಟಿನಿಂದ ರೆಸಿಪಿ ಮಾಡ್ತಾ ಇರೋದು. ಇದು ಹಳೆ ರೆಸಿಪಿ ಫ್ರೆಂಡ್, ಹೊಸದೇನಿಲ್ಲ. ಯಾರ್ಯಾರಿಗೆ ಈ ರೆಸಿಪಿ ಗೊತ್ತಿದೆ ಅಂತ ಒಂದು ಕಮೆಂಟ್ ಹಾಕಿರಿ ಫ್ರೆಂಡ್ಸ್, ನಿಮಗೆ ಗೊತ್ತಿದ್ದರೆ. ಇಲ್ಲಿ ನೋಡ್ರಿ ಆಮೇಲೆ ಇದರಲ್ಲಿ ನಾನು ಎಣ್ಣೆಯಲ್ಲಿ ಹಿಂಗೆ ಹಾಕಿದೆ. ಆಮೇಲೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡೋ ತನಕ ಕುಕ್ ಆಗಬೇಕು ಫ್ರೆಂಡ್, ಕುಕ್ ಮಾಡಬೇಕು. ಆಮೇಲೆ ಇದಕ್ಕೆ ನಾನು ಏನು ಹಾಕ್ತೀನಿ ಅಂದರೆ ಉಪ್ಪು ಹಾಕ್ತೀನಿ ಫ್ರೆಂಡ್. ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು. ನಾನು ಒಂದು ಸ್ವಲ್ಪ ಕಡಿಮೆನೇ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಮಾಡ್ತಾ ಇರೋದು. ಸ್ವಲ್ಪ ಅಂದರೆ ಒಂದೇ ಸಲ ಆಗಬೇಕು, ಅದಕ್ಕೆ ಮಾಡ್ತಾಯಿರೋದು. ಬರೀ ನಾಷ್ಟಿಗೆ ಮಾಡ್ತಾಯಿರೋದು ಫ್ರೆಂಡ್. ಇದು ಗ್ರೇವಿ ಮಧ್ಯಾಹ್ನ ಇರಲ್ಲ. ಇದು ಗ್ರೇವಿನೂ ಅನ್ಬೋದು, ಚಟ್ನಿನೂ ಅನ್ಬೋದು. ಆಮೇಲೆ ನಾವು ಅನ್ನೋದು ಬೇಸನ್ ಫ್ರೆಂಡ್ಸ್. ಇದು ಬೇಸನ್ ಮತ್ತು ಚಾಲ್ಕಿ ರೋಟಿ ಅಂತೀವಿ ನಾವು. ಇಲ್ಲಿ ನಾನು ಈಗ ಕೊಬ್ಬರಿ ತರಿ ಮತ್ತು ಕೊಬ್ಬರಿ ಪೀಸ್ ಮತ್ತು ಟೊಮ್ಯಾಟೊ ಹಾಕಿದ್ದೀನಿ ಫ್ರೆಂಡ್. ಟೊಮ್ಯಾಟೊ ಅರ್ಧನೇ ಹಾಕಿರೋದು, ದೊಡ್ಡದು ಇತ್ತು ಅದು, ಅದಕ್ಕೆ ಅರ್ಧ ಹಾಕಿದೆ, ಅರ್ಧ ಇಟ್ಟಿದ್ದೀನಿ ಫ್ರಿಜ್ನಲ್ಲಿ. ಆಮೇಲೆ ಇದರಲ್ಲಿ ನಾನು ಹಲ್ದಿ ಪೌಡರ್ ಮತ್ತು ಜೀರಿಗೆ ಪೌಡ್ರು ಮತ್ತು ಜೀರಿಗೆನೂ ಹಾಕಬೇಕು ಫ್ರೆಂಡ್. ಜೀರಿಗೆ ನಾನು ಒಂದು ನೆನಪು ಈಗ ಆಗ್ತಾಯಿದೆ ನನಗೆ, ಮರ್ತು ಹೋಗಿದ್ದೆ ನಾನು. ಏನಂದರೆ ಎಣ್ಣೆಯಲ್ಲಿ ಜೀರಿಗೆ ಹಾಕಬೇಕಿತ್ತು, ನಾನು ಹಾಕಿಲ್ಲ. ಅದಕ್ಕೆ ಈಗ ಮಧ್ಯದಲ್ಲಿ ಹಾಕ್ತಾಯಿದ್ದೀನಿ ನೋಡಿರಿ. ಎಣ್ಣೆಯಲ್ಲಿ ಒಂದು ಸ್ವಲ್ಪ ಕುಕ್ ಆಗಬೇಕು ಫ್ರೆಂಡ್ಸ್. ಅದರಲ್ಲೇ ನಾನು ಜೀರಿಗೆ ಪೌಡ್ರೂ ಯೂಸ್ ಮಾಡ್ತಾಯಿದ್ದೀನಿ. ಈಗ ನೋಡಿರಿ ಒಂದು ಸ್ವಲ್ಪ ಬಿಸಿ ಆದರೆ ಸಾಕಿದು. ಟೇಸ್ಟ್ ಬರಬೇಕು ಫ್ರೆಂಡ್ ಜೀರಿಗೆದು, ಅಷ್ಟೇ, ಅದು ಏನಿಲ್ಲ. ಈ ಥರ ಹಾಕೋಬೋದು ಮೇಲೆಯಿಂದನೂ, ಏನಾಗಲ್ಲ. ಈಗ ನಾನು ಜೀರಿಗೆ ಪುಡಿನೂ ಹಾಕ್ತಾಯಿದ್ದೀನಿ ಇದರಲ್ಲಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಎಲ್ಲ ಮಸಾಲೆದು. ಈಗ ನಾನು ಇದರಲ್ಲಿ ಖಾರದ ಪೌಡ್ರನ್ನು ಯೂಸ್ ಮಾಡ್ತಾಯಿದ್ದೀನಿ. ಬೇಕಾದರೆ ನೀವು ಹಸಿಮೆಣ್ಸಿನ್ಕಾಯಿ ನಿಮಗೆ ಟೇಸ್ಟ್ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೊಳ್ಳಿ ನೀವು ಹಸಿಮೆಣ್ಸಿನ್ಕಾಯಿ. ನಾನು ಒಂದೇ ಒಂದು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿರೋದು, ಅದಕ್ಕೆ ನಾನು ಇಷ್ಟು ಖಾರದ ಪುಡಿ ಹಾಕಿದ್ದೀನಿ ಫ್ರೆಂಡ್ಸ್. ನಮ್ಮ ಮನೆಗೆ ಸಪ್ಪೆನೇ ತಿನ್ನೋದು, ಖಾರ ಜಾಸ್ತಿ ತಿನ್ನಲ್ಲ, ಅದಕ್ಕೆ ನಾನು ಸ್ವಲ್ಪನೇ ಮಸಾಲೆ ಹಾಕ್ತೀನಿ ಫ್ರೆಂಡ್ ಎಲ್ಲ ರೆಸಿಪಿಯಲ್ಲಿ. ಈಗ ನಾನು ಹುಣಸೆಹಣ್ಣು ರಸ ಹಾಕ್ತಾಯಿದ್ದೀನಿ ಫ್ರೆಂಡ್. ಹುಳಿಯಾಗಿರುತ್ತೆ, ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ. ನೀವು ಒಂದು ಸಲ ಟ್ರೈ ಮಾಡಿರಿ. ಇದು ನಮ್ಮ ಅಮ್ಮನೂ ಮಾಡ್ತಾಯಿದ್ರು ರೆಸಿಪಿ ಇದು. ಆಮೇಲೆ ಈ ರೆಸಿಪಿ ಯಾರ್ಯಾರಿಗೆ ಗೊತ್ತು ಒಂದು ಕಮೆಂಟ್ ಹಾಕಿರಿ. ಆಮೇಲೆ ಇದಕ್ಕೆ ಏನು ಹೆಸರು ಇಡ್ತೀರಾ ನೀವು ಅಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ್.
ನೋಡಿರಿ ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ. ಇದು ಕೊತ್ತಂಬರಿನೂ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಅಂದರೆ ಕೊತ್ತಂಬರಿ ದಂಟು ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ನಾನು ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ದಂಟು ಒಂದು ಸ್ವಲ್ಪ ಹಾಕಬೇಕು. ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಕರಿಬೇವು ಸೊಪ್ಪು ಕಟ್ ಮಾಡಿದ್ದೀನಿ ಫ್ರೆಂಡ್ಸ್. ಆ ಥರ ಹಾಕ್ತೀನಿ. ನನ್ನ ಮಗಳಿಗೆ ತುಂಬ ನಾಟಕ ಮಾಡ್ತಾಳೆ ಅವಳು ಜವೇರಿಯ. ಎಲ್ಲ ತೆಗ್ದು ತಿಂತಾಳೆ. ನನಗೆ ಅದಕ್ಕೆ ನಾನು ತುಂಬ ಸಣ್ಣದಾಗಿ ಕಟ್ ಮಾಡಿ ಹಾಕ್ತೀನಿ. ಇಲ್ಲಿ ನೋಡ್ರಿ, ಇದು ಬೇಸನ್ ಅಂದರೆ ಇದೆ ಫ್ರೆಂಡ್ಸ್. ಇದು ಹಿಂದಿಯಲ್ಲಿ ಬೇಸನ್ ಅಂತಾರೆ, ಕನ್ನಡದಲ್ಲಿ ಕಡಲೆ ಹಿಟ್ಟು ಅಂತಾರೆ, ನಾವು ಚನೆಕಾಯಿ ಆಟ ಅಂತೀವಿ. ಇದು ನಾನು ಒಂದು 2-3 ಚಮಚದಷ್ಟೇ ತಗೊಳ್ತಾ ಇರೋದು ಸ್ಪೂನು. ಇಲ್ಲಿ ನಾನು ಅರ್ಧ ಕಟೋರಿ ತಗೊಳ್ಳೋಣ ಅಂತ ನೋಡಿದೆ, ಸರಿಯಾಗಿಲ್ಲ ಅದು. ಅದಕ್ಕೆ ಇಟ್ಬಿಟ್ಟೆ. ಅಂದಾಜಾಗಿ ನಾನು ಮಾಡ್ತಾಯಿದ್ದೀನಿ. ಇಲ್ಲಿ 50 ಗ್ರಾಮ್ ಅಷ್ಟು. ಇದು ಜಾಸ್ತಿ ಆಯ್ತು ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ನೀವು ಜಾಸ್ತಿ ಬೇಕಂದರೆ ನೀವು ಹಿಟ್ಟು ಜಾಸ್ತಿನೂ ಹಾಕ್ಬೋದು. ಇಲ್ಲಿ ನೋಡ್ರಿ, ಕ್ಲೀನ್ ಮಾಡಿಕೊಂಡೆ ನಾನು. ಇದು 2-3 ಸ್ಪೂನ್ ಅಷ್ಟೇ ಇರೋದು ಫ್ರೆಂಡ್ಸ್. ಇದು 50 ಗ್ರಾಮೂ ಇಲ್ಲ. ಇದು ಒಂದು ಸ್ವಲ್ಪನೇ ಹಾಕಿರೋದು. ಇದು ಚೆನ್ನಾಗಿ ಕೈಯಿಂದನೇ ಈ ಥರ ಮಿಕ್ಸ್ ಮಾಡಿ ನೀರಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಇದು ಪೇಸ್ಟು ಒಂದು ಸ್ವಲ್ಪನೂ ಗಂಟು ಇರಬಾರ್ದು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್. ಇದು ಈ ಥರ. ಈಗ ನಾನು ಅದರಲ್ಲಿ ಹಾಕ್ತೀನಿ. ಕುದಿ ಬರುತ್ತಲ್ಲ, ಇದು ಮಸಾಲೆ ನೀರು, ಅದರಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಈ ರೆಸಿಪಿ ಮಾಡೋಣ ಅಂತ ತುಂಬ ದಿವಸದಿಂದ ಆಸೆ ಬಂದಿತ್ತು ತಿನ್ನೋಕ್ಕೆ. ಅದಕ್ಕೆ ಈಗ ಆಯಿತು ಫ್ರೆಂಡ್ಸ್. ಇದು ಮಾಡ್ತಾಯಿದ್ದೀನಿ ಶುಕ್ರವಾರದ್ದು. ಈಗ ನೋಡ್ರಿ, ಕುದೀತಾ ಇದೆ ಮಸಾಲೆ ನೀರು. ಈಗ ಅದರಲ್ಲಿ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ಕಾಮ್ರಾನ್ಗೆ ಫೋನ್ ಕೊಟ್ಟೆ ಒಂದು ಸ್ವಲ್ಪ ಹಿಡ್ಕೊಪ್ಪ ಅಂತ. ಅದಕ್ಕಿಂತ ಮುಂಚೆ ನಾನು ಏನು ಮಾಡ್ತಾಯಿದ್ದೆ ಅಂದರೆ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ ಹೆಂಗಿದೆ ಅಂತ. ಉಪ್ಪು ಒಂದು ಸ್ವಲ್ಪ ಕಡಿಮೆ ಆಗಿತ್ತು, ಅದಕ್ಕೆ ಹಾಕಿದೆ ಫ್ರೆಂಡ್ಸ್. ಈಗ ನೋಡ್ರಿ, ಇಲ್ಲಿ ಮಿಕ್ಸ್ ಮಾಡ್ತಾ ಹಾಕ್ತಾ ಇರಬೇಕು. ಒಂದು ಸ್ವಲ್ಪ ಬೇಗನೆ ಹಾಕಬೇಕು ಫ್ರೆಂಡ್ಸ್. ಹಾಕ್ತಾನೆ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಾಂದರೆ ಒಂದೇ ಸಲ ಹಾಕಿದರೆ ಗಟ್ಟಿಯಾಗಿ ಬಿಡುತ್ತೆ ಅದು ಈ ಥರ. ಈಗ ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ಇದು ಉರಿ ಒಂದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಈಗ ನಾನು ಸ್ವಲ್ಪ ನೀರು ಹಾಕಿ ಮತ್ತೆ ಹಾಕ್ತೀನಿ ಫ್ರೆಂಡ್ಸ್. ತುಂಬ ಗಟ್ಟಿಯಾಗಿದ್ದು. ಈಗ ರೆಡಿ ಆಗ್ತಾಯಿದೆ ನೋಡಿರಿ ಫ್ರೆಂಡ್ಸ್. ನಮ್ಮ ಬೇಸನ್ ರೆಡಿ ಆಯಿತು. ನೀವು ಏನು ಅಂತ ಕರಿತೀರಿ ನನಗೆ ಒಂದು ಕಮೆಂಟ್ ಪ್ಲೀಸ್ ಹೇಳ್ರಿ ಫ್ರೆಂಡ್ಸ್. ನೋಡಿರಿ, ನಮ್ಮ ಗ್ರೇವಿ ರೆಡಿ ಆಯಿತು. ಕಡಲೆ ಹಿಟ್ಟಿನಿಂದ ಮಾಡಿರೋದು. ತುಂಬ ಸುಲಭ ಮಾಡೋದಿದು ಫ್ರೆಂಡ್ಸ್. ಮತ್ತು ಕಡಲೆ ಹಿಟ್ಟಿನಿಂದ ಸಾರು ಮಾಡ್ತಾರೆ ಫ್ರೆಂಡ್. ಅದು ಒಂದು ದಿವಸ ಮಾಡ್ತೀನಿ ರೆಸಿಪಿ. ಏನಂದರೆ ಬಜ್ಜಿ ಥರ ಮಾಡಿ ಅದು ಹಾಕ್ತಾರೆ ಸಾರು ಒಳಗೆ. ಆ ಸಾರು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿರಿ, ರೆಡಿ ಆಯ್ತು ನಮ್ಮ ಬೇಸನ್. ನಾನೀಗ ಮೇಲಿಂದ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ಲಾಸ್ಟ್ ಟಚಪ್ ಫ್ರೆಂಡ್ಸ್. ಇದು ನೋಡೋಕ್ಕೆ ತುಂಬ ಇಷ್ಟ ಆಗುತ್ತೆ, ತಿನ್ನೋಕ್ಕೂ ಟೇಸ್ಟು ಬರುತ್ತೆ. ಈಗ ಬೇಗ ಟೈಮ್ ಆಗ್ತಾಯಿದೆ ಫ್ರೆಂಡ್ಸ್. ಅದಕ್ಕೆ ನಾನು 1-2 ರೊಟ್ಟಿ ಬೇಗ ಮಾಡಿ ಹಸ್ಬೆಂಡ್ಗೆ ಕೊಟ್ಟೆ. ನಾನು ನಮ್ಮ ಯಜಮಾನ್ರಿಗೆ ತಿಂದು ಹೋದರು ಫ್ರೆಂಡ್ಸ್ ಅವರು, ಬೇಗ ಟೈಮ್ ಆಗ್ತಾಯಿದೆ ಅಂತ. ಇಲ್ಲಿ ನೋಡಿರಿ, 1 ರೊಟ್ಟಿ ರೆಡಿ ಮಾಡಿದ್ದೀನಿ. ಕಾಮ್ರಾನ್ ಕೂತಿದ್ದಾನೆ ತಿನ್ನೋಕ್ಕೆ. ಈಗ ಸ್ಕೂಲ್ ಟೈಮ್ ಆಗ್ತಾಯಿದೆಯಲ್ಲ, ಅದಕ್ಕೆ ಹೆಂಗೆ ಮಾಡಿದ್ರೂ ಬೇಗ ಮಾಡಿದ್ರೂ ಅಷ್ಟು ಟೈಮ್ ಆಗುತ್ತೆ ಫ್ರೆಂಡ್ಸ್. ನೋಡಿರಿ, ನಮ್ಮ ಅಕ್ಕಿ ರೊಟ್ಟಿ ರೆಡಿ ಆಗ್ತಾಯಿದೆ. ಇದು ಮಾಡಿ ನಾನು ಹಾಕಿದ್ದೀನಿ ವಿಡಿಯೋದಲ್ಲಿ, ಹೆಂಗೆ ಮಾಡೋದು ನಾವು ಹೆಂಗೆ ಮಾಡ್ತೀವಿ ಅಂತ. ಶಿವಮೊಗ್ಗದಲ್ಲಿ ಅಕ್ಕಿ ರೊಟ್ಟಿ ನಾವು ಇದೇ ಥರ ಮಾಡೋದು ಫ್ರೆಂಡ್ಸ್. ಇನ್ನು ಜವೇರಿಯ ತಿಂತಾ ಇಲ್ಲ, ಸ್ನಾನ ಮಾಡ್ತಾಯಿದ್ದಾಳೆ ಅವಳು. ಟೈಮ್ ಆಗ್ತಾಯಿದೆ, ಅದಕ್ಕೆ ಇವನಿಗೆ ಬಿಸಿ ರೊಟ್ಟಿ ಮಾಡ್ತಾಯಿದ್ದೀನಿ ನಾನು. ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್. ಅಕ್ಕಿ ಹಿಟ್ಟು ಜೊತೆ ಈ ರೆಸಿಪಿ ಮಾಡಿ ನೀವು ಟೇಸ್ಟ್ ಮಾಡಿರಿ. ನಿಮಗೆ ಚೆನ್ನಾಗಿ ಅನ್ಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ. ಮತ್ತು ಟ್ರೈ ಆದಮೇಲೆ ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್, ನಿಮಗೆ ಹೆಂಗೆ ಅನಿಸುತ್ತೆ, ಹೆಂಗೆ ಟೇಸ್ಟ್ ಬಂತು ಅಂತ. ನೋಡಿರಿ, ಪೂರ್ತಿ ಖಾಲಿ ಆಯಿತು. ಈಗ ನಾನು ತಿಂಡಿ ಮಾಡ್ತಾಯಿದ್ದೀನಿ. ಬರ್ರಿ ಫ್ರೆಂಡ್, ತಿಂಡಿ ಮಾಡೋಣ. ನೋಡಿರಿ, ತಣ್ಣಗಾದರೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ. ನಿಮಗೆ ಬೇಕಾದರೆ ನೀವು ಒಂದು ಸ್ವಲ್ಪ ತೆಳುವೂ ಮಾಡ್ಬೋದು. ಬೇಸನ್ ಅಂದರೆ ಇದೇ ಥರ ಗಟ್ಟಿಯಾಗಿರುತ್ತೆ ಫ್ರೆಂಡ್. ಇನ್ನೂ ಗಟ್ಟಿ ಇರುತ್ತೆ ಅದು. ಕಟ್ ಮಾಡ್ಬೋದು ಪೀಸು.
ಅದನ್ನು ಮಾಡ್ತಾರೆ. ಅದು ನಮ್ಮ ಮನೇಲಿ ತಿನ್ನಲ್ಲ, ಅದಕ್ಕೆ ನಾನು ಮಾಡಲ್ಲ ಫ್ರೆಂಡ್ಸ್. ಈಗ ರೊಟ್ಟಿ ಇಲ್ಲೊಂದಿದೆ ಅಲ್ಲೊಂದಿದೆ ಫ್ರೆಂಡ್ಸ್, 2 ರೊಟ್ಟಿ ಸಾಕು. ಬೆಸ್ಟ್ ಕಾಂಬಿನೇಷನ್ ಫ್ರೆಂಡ್, ನೀವು ಟ್ರೈ ಮಾಡಿರಿ. ಅಕ್ಕಿ ರೊಟ್ಟಿ ಜೊತೆ ಬೇಸನ್ನು ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ಮೋಡ ಅಂದರೆ ತುಂಬ ಸಿಕ್ಕಾಪಟ್ಟೆ ಆಗಿದೆ ಫ್ರೆಂಡ್ಸ್. ಮಳೆ ಬರ್ತಾ ಇಲ್ಲ, ಬರೀ ಗಾಳಿನೇ ಗಾಳಿ. ನ್ಯೂಸ್ನಲ್ಲಿ ಹೆಂಗೆ ಹೇಳಿದ್ರು ಹಾಗೆ ಬರ್ತದೆ. ಮಳೆ ಶುರು ಆಯಿತು ಒಂದು ಸ್ವಲ್ಪ. ಇಲ್ಲಿ ನೋಡಿರಿ, 3 ಗಂಟೆ ಟೈಮ್ ಫ್ರೆಂಡ್ಸ್. ಈಗ ಇದು ಗಾಳಿ ಅಂದರೆ ತುಂಬ ಗಾಳಿ ಬರ್ತಾ ಇದೆ. ಮಳೆ ಶುರು ಆಯಿತು ಫ್ರೆಂಡ್ಸ್. ಜೋರಾಗಿ ಒಂದು ಸ್ವಲ್ಪ ಬರ್ತಾ ಇದೆ. ಬರಲಿ ಫ್ರೆಂಡ್ಸ್, ಮಳೆ ಬರಬೇಕು. ತುಂಬ ಕಷ್ಟ ಇದೆ ಮಳೆ ಇಲ್ಲ ಅಂದರೆ. ಜೋರಾಗಿ ಬರ್ತಾ ಇದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಇದು ನಮ್ಮ ಕಾಮ್ರಾನ್ ಇದ್ದಾರಲ್ಲ, ಅವರು ದೊಡ್ಡಪ್ಪನ ಮನೆ ಅವರು. ಇದನ್ನು ಅದನ್ನು ಇಲ್ಲೊಂದು ಬಾಗಿಲು ಇದೆ, ಆ ಕಡೆ ಇದೆ. ನಾನು ಫಸ್ಟ್ ಅಲ್ಲೇ ನಂದು ಮದುವೆ ಅವರೇ ಮಾಡಿರೋದು. ನಮಗೆ ಅತ್ತೆ ಮಾವ ಇಲ್ಲ ಫ್ರೆಂಡ್ಸ್, ಅವರೇ ಮಾಡಿದ್ದು ಮದುವೆ ನಂದು. ಅಲ್ಲೇ ಇದ್ದಿದ್ದು ಫಸ್ಟ್ ನಾನು 2.5 ವರ್ಷ. ಆಮೇಲೆ ಈ ಮನೆ ಕಟ್ಟಿ ಕೊಟ್ಟಿದ್ದರು, ಇರ್ರಿ ನೀವು ಅಂತ. ನೋಡಿರಿ ಮಳೆ ನೋಡಿರಿ ಫ್ರೆಂಡ್ಸ್. ನೋಡಿರಿ ಎಷ್ಟು ದಪ್ಪ ಬರ್ತಾಯಿದೆ ಸೀತಿ. ನೋಡಿ, ಪೂರ್ತಿ ನೀರು ಬರ್ತಾಯಿದೆ, ಅಷ್ಟು ಜೋರಾಗಿ ಬರ್ತಾಯಿದೆ. ಬರಲಿ ಫ್ರೆಂಡ್ಸ್ ಮಳೆ. ಇದು ಹಿಂದ್ಗಡೆ ಡೋರ್ ಫ್ರೆಂಡ್ಸ್. ಜಾಸ್ತಿ ಹೊತ್ತು ಇಲ್ಲೇ ನನ್ನ ಕೆಲಸ ಆಗುತ್ತಲ್ಲ, ಅದಕ್ಕೆ ನಾನು ಜಾಸ್ತಿ ಇದೆ ನಿಮಗೆ ಹಿಂದ್ಗಡೆದು ತೋರಿಸ್ತಾ ಇರ್ತೀನಿ. ಬರೀ ಮುಂದ್ಗಡೆದು ನೋಡೋಣ. ಇದು ಒಂದು ರೂಮ್ ನಮ್ಮದು, ಇದು ರೂಮ್ ಡೋರು. ಇದೊಂದು ಹಾಲ್ ಫ್ರೆಂಡ್ಸ್, ಅಷ್ಟೇ ನಮ್ಮ ಮನೆ ಇರೋದು. ನೋಡಿರಿ, ಮಳೆ ಬರ್ತಾಯಿದೆ ಫ್ರೆಂಡ್ಸ್. ಇದು ಮುಂದ್ಗಡೆ ಫ್ರೆಂಡ್ಸ್. ಇದು ನಮ್ಮ ಮಿಷಿನ್ನು, ಕಬ್ಬಿನ ಹಾಲಿಂದು. ಒಂದು ಸಲ ರೆಡಿ ಮಾಡಿ ಒಂದು ಸಲನೇ ಹಾಕಿರೋದದು. ಒಂದು ಸಲ ಅಂದರೆ 1 ವರ್ಷ ಹಾಕಿರೋದು. ಜ್ಯೂಸ್ ಅಂಗಡಿ. ಜಾಸ್ತಿ ಗಿರಾಕಿ ಬರೋದಿಲ್ಲ, ಅದಕ್ಕೆ ಲಾಕ್ಡೌನ್ ಶುರು ಆಯ್ತಲ್ಲ, ಆ ವರ್ಷ ಮಾಡಿದ್ದು. ಅಲ್ಲಿಂದ ತನಕ ಇನ್ನೂ ನಾವು ಓಪನ್ನೇ ಮಾಡಿಲ್ಲ ಮಿಷಿನ್. ಅದು ಮುಚ್ಚಿ ಕ್ಲೀನಾಗಿ ಕ್ಲೀನ್ ಇಟ್ಟು ಮುಚ್ಚಿ ಇಟ್ಟಿರೋದದು ಫ್ರೆಂಡ್ಸ್. ನನಗೆ ಒಂದು ಸ್ವಲ್ಪ ಕನ್ನಡ ಮಾತು ಕಡಿಮೆನೇ ಬರೋದು. ನಿಮಗೆ ಅರ್ಥ ಆಗ್ತಾ ಇದೆ ಅಂತ ನಾನು ಅನ್ನಿಸ್ತಾ ಇದ್ದೀನಿ. ನನಗೆ ನೀವು ಕಮೆಂಟ್ ಮಾಡಿರಿ, ಹೇಳ್ರಿ ನನ್ನ ಕನ್ನಡ ಮಾತು ನಿಮಗೆ ಅರ್ಥ ಆಗತ್ತಾ ಏನಿಲ್ಲ ಅಂತ ಪ್ಲೀಸ್ ಫ್ರೆಂಡ್ಸ್.